ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಯೇ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಯೇ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಸ್ವಾಮಿ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ಅಂಧರಿಗೆ ಬೆಳಕನ್ನು ನೀಡಿದವನೇ ಅಂಧರಿಗೆ ಬೆಳಕನ್ನು ನೀಡಿದವನೇ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಪುಟ್ಟರಾಜ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಯೇ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಪುಟ್ಟ ಹೆಜ್ಜೆ ಇಟ್ಟು ಬಂದ ಪುಟ್ಟರಾಜನೇ ಗುರುವನ್ನೇ ಮೀರಿಸಿದ ಶಿಷ್ಯನಾದನು ಸಂಗೀತ ಸಾಹಿತ್ಯ ಬೆಳೆಸಿದವನೇ ಸಂಗೀತ ಸಾಹಿತ್ಯ ಬೆಳೆಸಿದವನೇ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಯೇ ಸಂಗೀತ ಸಾಗರ ಅಮ್ಮ ತಾಯಿ ಸರಸ್ವತಿ ಮಾತೆ ಬಡತನದಲ್ಲಿ ಹುಟ್ಟಿದರೂ ಮಾನ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದ ವಂಶ ನಮ್ಮದು. ಆದರೆ ಈ ಕಲಿಯುಗದಲ್ಲಿ ಸುಳ್ಳಿಗೆ ಸುಖವಿದೆ, ಸತ್ಯಕ್ಕೆ ಸಾವಿದೆ ಎನ್ನುವುದು ಇದು ಮಾತ್ರ ನನಗೆ ಸತ್ಯ ಗೊತ್ತಮ್ಮ, ಗೊತ್ತು. ಆದರೆ ಈ ಕಲಿಯುಗದಲ್ಲಿ ಧರ್ಮವಂತರಿಗೆ ಬೆಲೆ ಇಲ್ಲ, ಕರ್ಮವಂತರಿಗೆ ಬೆಲೆ ಇದೆ ಎಂಬುದು ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಹೇಗಾದರೂ ನನ್ನ ಮೈದುನ ನನ್ನ ಪತಿ ದೇವರನ್ನು ಯಾವುದೇ ತೊಂದರೆಯಾಗದಂತೆ ಅವರನ್ನು ಸುಖವಾಗಿಡಮ್ಮ ತಾಯಿ, ಸುಖವಾಗಿ.
ಮುಚ್ಚಿ ಭಕ್ತಿ ಭಾವದಿಂದ ಅದೇನೇ ಕೇಳ್ಕೊಂಡೆ ಕಾಣುತ್ತಿರುವೆ ಅಲ್ಲ. ರೀ, ನಾನೇನು ಕೇಳಿಕೊಳ್ಕಲ್ರಿ, ನಮ್ಮ ಮನೆತನಕ್ಕೆ ಯಾವುದೇ ತೊಂದರೆ ಆಗದಂತೆ ನನ್ನ ಪತಿ ಮೈದುನರನ್ನು ಸುಖವಾಗಿಡಮ್ಮ ಅಂತ ಈ ತಾಯಿಯಲ್ಲಿ ಬೇಡಿಕೊಂಡೆ. ಯಾಕೆ ಶ್ರೀದೇವಿ, ಹುಟ್ಟಿ ಇಷ್ಟು ದೊಡ್ಡವರಾದರೂ ಕೂಡ ನನ್ನ ತಮ್ಮಂದಿರ ಮನದಲ್ಲಿ ಒಂದು ದಿನವಾದರೂ ಕೆಟ್ಟ ಭಾವನವನ್ನು ಕಂಡಿದೆಯೇ ನೀನು? ಅಂತ ತಮ್ಮಂದಿರು ನನ್ನ ಹಿಂದೆ ಹುಟ್ಟಬೇಕಾದರೆ ನಾನು ಪುಣ್ಯ ಮಾಡಿರಬೇಕು. ನಿಜ ಸ್ವಾಮಿ, ಮುತ್ತು ರತ್ನಗಳ ಗುಣವನ್ನು ಹೊಂದಿದ ನನ್ನ ಮೈದುನರು ಯಾವತ್ತೂ ಅತ್ತಿಗೆ ಅಂತ ಕರೆಯದೆ ನನಗೆ ತಾಯಿಯ ಸ್ಥಾನವನ್ನು ಕೊಟ್ಟು ನನ್ನನ್ನು ಗೌರವಿಸುತ್ತಾರಲ್ಲ ಸ್ವಾಮಿ. ಅಂತ ಪುಣ್ಯವನ್ನು ಮಾಡಿದ ನಾನೆಂತ ಹೆಣ್ಣು ಸ್ವಾಮಿ, ನಾನಂತ ಹೆಣ್ಣು. ಹೌದು ಶ್ರೀದೇವಿ, ಈ ನಮ್ಮ ಮನೆತನದ ಸಂಸ್ಕೃತಿಯೇ ಜನ ಮೆಚ್ಚುವಂಥದ್ದು. ಹಿಂದೆ ನಮ್ಮ ತಂದೆ ತಾಯಿ ಕೂಡ ತೀರಿ ಹೋದರು. ಆವಾಗ ನನ್ನ ದೊಡ್ಡಪ್ಪನ ಹೆಂಡತಿ ಅವಳ ಎತ್ತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯ ತೋರಿಸಿದಳು. ನೀನು ಕೂಡ ಆ ಮಾಗುಣದವಳನ್ನು ಹೊಂದಿದೆ. ನನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವೆಲ್ಲ, ಅಷ್ಟೇ ಸಾಕು. ಒಂದು ಇಂಪಾದ ಗೀತೆಯನ್ನು ಆಡಬಾರದೆ ಅದೇ ಸಂತೋಷದಲ್ಲಿ. ಹೌದೇ ಸ್ವಾಮಿ. ಪೂಜೆಯನ್ನ ನಿನ್ನ ಋಣ ಎಂದ ತೀರಿಸಲು ನಾನ. ಓ ಬಾರ ಬಾರ ಬಸವನ್ನ, ಸೋಮವಾರ ನಿನ್ನ ಪೂಜೆಯನ್ನ ನಿನ್ನ ಋಣ ಎಂದ ತೀರಿಸಲು ನಾನ. ಸಡಗರ ನಿನದು ಬಸವಣ್ಣ, ಬಿಸಿಲು ಮಳೆಯನದ ದುಡದು ಬಸವಣ್ಣ, ರೈತನ ಬಾಳಿಗೆ ನೀ ಆಸರಣ್ಣ. ಬಿಸಿಲು ಮಳೆಯನದ ದುಡದು ಬಸವಣ್ಣ, ಸಾವನ ಸೋಮಾರ ನಿಲ್ದ ಬಸವಣ್ಣ. ಸಾವನದ ಸಡಗರ ನಿಂದು ಬಸವಣ್ಣ, ಮಾಡಿದ ಪ್ರೀತಿ ವರಣ ನಿನ್ನ ಋಣ ಎಂದ ತೀರಿಸಲು ನಾನ. ಓ ಬಾರ ಬಾರ ಬಸವಣ್ಣ, ಸೋಮವಾರ ನಿನ್ನ ಪೂಜೆಯನ್ನ ನಿನ್ನ ಋಣ ಎಂದ ತೀರಿಸಲು ನಾನ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಇದೇನು ಹರೀಶ, ನೀನು ಈಗಲೇ ಹೊರಟು ಬಿಟ್ಟೇನಪ್ಪ? ಹೌದಣ್ಣ, ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿ ಆಗುವ ಈ ನಿನ್ನ ತಮ್ಮನಿಗೆ ಬಿಡುವೇ ಇಲ್ಲ. ಮುಂದಿನ ವಾರದಲ್ಲಿ ಈ ನಿನ್ನ ತಮ್ಮ ದೊಡ್ಡ ಆಫೀಸರ್ ಅಣ್ಣ. ಮೈದುನ, ಈ ನಿನ್ನ ಮಾತು ಕೇಳಿದ ತಕ್ಷಣ ಈ ನಿನ್ನ ಅತ್ತಿಗೆಗೆ ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತೇನಪ್ಪ. ನೋಡು, ಕತ್ತಲಲ್ಲಿ ಬೆಳಕು ಕಂಡಂತಾಯಿತು. ಈ ಕಷ್ಟದಲ್ಲಿ ನೀನು ಯಾವುದಾದರೊಂದು ಸರ್ಕಾರಿ ನೌಕರಿ ತೆಗೆದುಕೊಂಡ್ರೆ ನಿನ್ನ ಅನುಗ್ರಹದಿಂದ ಈ ನಮ್ಮ ಬಡತ ಮುಂದೆ ಬರುತ್ತಿದೆಯಪ್ಪ, ಮುಂದೆ ಬರುತ್ತದೆ. ನನ್ನ ಅನುಗ್ರಹ ಅಲ್ಲಮ್ಮ ಇದು. ಎಷ್ಟೇ ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ. ನನ್ನ ತಮ್ಮನನ್ನು ಒಂದು ಉದ್ಯೋಗಕ್ಕೆ ಹಚ್ಚಬೇಕೆಂದು ಛಲ ಹೊತ್ತು ಓದಿಸಿದರಲ್ಲ ನನ್ನ ಅಣ್ಣಂದಿರು, ಅವರ ಅನುಗ್ರಹ ಅಲ್ಲದೆ ನಿನ್ನಂತ ತಾಯಿಯ ಕೈತುತ್ತಿನ ಅನುಗ್ರಹ ಆಶೀರ್ವಾದದಿಂದ ನನಗೆ ನೌಕರಿ ಮಾಡುವ ಶಕ್ತಿ ಬಂದಿದ್ದು. ಸ್ವಾಮಿ, ಎತ್ತುಗಳನ್ನು ಕಟ್ಟಿ ಮೇವನ್ನು ಹಾಕಿ ಹೋಗಿ.
ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದರೂ ನೋಡಿರಿ. ಆರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದರೂ ನೋಡಿರಿ. ಚಿಲಿಮೆಯನು ಏನಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಕೊಡೆಯಾಗಲಿ ಅಣ್ಣನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ. ಮಾಮನಿಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಪೊಲೀಸ್ ಇಲಾಖೆಯವರು ದಯವಿಟ್ಟು ಈ ಸ್ಟೇಜಿಗೆ ಬರಬೇಕು. ಮತ್ತೆ ಆ ಕಡೆ ಲೆಫ್ಟ್ ಸೈಡ್ ನಿಂತವ್ರು ಎಲ್ಲರೂ ಕುಂದ್ರಬೇಕು. ಲೆಫ್ಟ್ ಸೈಡ್ ಇದ್ದವ್ರು ನಿಲ್ಸರಿ, ಎಲ್ರು ನಿಂತವ್ರಿಗೆ ಏನೋ ಕಾಣ್ತಾ ಇಲ್ಲ. ಲೆಫ್ಟ್ ಸೈಡ್ ಇದ್ದವ್ರು ಆ ಕಡೆ ಹೋಗ್ಬೇಕು. ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಈ ಸ್ಟೇಜ್ಗೆ ಆಗಮಿಸ್ಬೇಕು. ಇಲ್ಲಿ ಸ್ಟೇಜ್ನ ಬಹಳ ಗಲಾಟೆ ಮಾಡತ್ರ ಹುಡ್ರು ಎಲ್ಲೇ ಇದ್ರು ಪೊಲೀಸ್ ಸಿಬ್ಬಂದಿಯವರು ಈ ಸ್ಟೇಜ್ಗೆ ಬೇಗನೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲಿ ಲೆಫ್ಟ್ ಸೈಡ್ ನಿಂತವ್ರು ಒಂದ್ ಸ್ವಲ್ಪ ಸೈಡ್ ಸರ್ರಿ. ಅಲ್ಲೇ ಲೆಫ್ಟ್ ಸೈಡ್ ನಿಂತವ್ರು ನೀವು ಒಂದ್ ಸ್ವಲ್ಪ ಪಿನ್ ಸರ್ಕೋಬೇಕು ದಯವಿಟ್ಟು. ನಿಜ ಹರೀಶ್, ನಿನ್ನ ಮಾತು ಸತ್ಯವಿದೆ. ನಿನಗೆ ಕಲಿಯುವುದಕ್ಕೆ ದುಡ್ಡು ಕಡಿಮೆ ಆದಾಗ ಈ ನನ್ನ ಅತ್ತಿಗೆ ತನ್ನ ತವರು ಮನೆಯಿಂದ ತಂದ ಬಂಗಾರ ನೆವಾರಿ ನಿನಗೆ ದುಡ್ಡು ಕಳಿಸಿದಳು. ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ ಹರೀಶ್, ಹೆತ್ತ ತಾಯಿ. ನನಗೇಕೆ ಮಾಳಿಂಗ ಈ ಮಾತು? ನೋಡು, ನಿಮಗೆ ಯಾವುದೇ ಕಷ್ಟ ಬರದಂತೆ, ನಿಮಗೆ ಯಾವುದೇ ತೊಂದರೆಯಾಗದಂತೆ
ಕಾಪಾಡಿಕೊಂಡು ಹೋಗುವ ಧರ್ಮ ನನ್ನದಪ್ಪ, ನನ್ನದು. ನೋಡು ಮಳಿಂಗ, ಇದುವರೆಗೆ ಎಲ್ಲಿಗೆ ಹೋಗಿದೀಯೋ? ಆ ಎಮ್ಮೆಲೆ ನೀಲಕಂಠನ ಮನೆಗೆ ಹೋಗಿದ್ದ ನಾನು. ಯಾಕಣ್ಣ, ಅವನ ಮನೆಗೆ ನೀನೇಕೆ ಹೋಗಿದ್ದೆ? ನೋಡು ಹರೀಶ್, ನಮ್ಮೂರಿನ ಸ್ಕೂಲಿಗೆ ಹೋದ ವರ್ಷ ಸರ್ಕಾರ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿದೆ. ಆ ಹಣವನ್ನು ಈ ಲಪಂಗ ನನ್ನ ಮಕ್ಕಳು ಎತ್ತಿ ಹಾಕಿ ಇನ್ನೂ ಹಣವೇ ಬಿಡುಗಡೆ ಆಗಿಲ್ಲ ಎಂದು ಸುಳ್ಳು ಬಗಳುತ್ತಿದ್ದಾನೆ ಆ ಬಂಡ ಬಡ್ಡಿ ನನ್ನ ಮಗ. ನೋಡು ಮಳಿಂಗ, ನಿನಗೇಕೆ ಬೇಕಪ್ಪ ನಾಗರಾಳ ಎಂಬ ಗ್ರಾಮದ ವಿಚಾರ? ಅವನು ದುಷ್ಟನೆಂದು ಗೊತ್ತಿದ್ದರೂ ಕೂಡ ಅವನು ಆರಿಸಿ ತಂದರೆ ಇದು ಒಳ್ಳೆಯವರ ಕಾಲವಲ್ಲಪ್ಪ. ಅನ್ಯಾಯ, ಅತ್ಯಾಚಾರ, ನೀಚವಂತರ ಕಾಲ. ಅಣ್ಣ, ಯಾವುದನ್ನ ನೀತವಂತರ ಕಾಲ? ಡಾಕ್ಟರೇ ದೇವರೆಂದು ನಂಬಿರುವ ಇಂದಿನ ಕಾಲದಲ್ಲಿ ಪಶು ವೈದ್ಯ ಪ್ರಿಯಾಂಕಾ ರೆಡ್ಡಿಯನ್ನು ಸಂಚು ಹಾಕಿ ವಂಚಿನಿಂದ ಎಳೆದೊಯ್ದು ರೇಪ್ ಮಾಡಿ ಕೊಲೆ ಮಾಡಿದ ಕಾಮುಕರನ್ನು ಎನ್ಕೌಂಟರ್ ಮಾಡಿ ಸಾಯಿಸಿದ ಕ್ರಾಂತಿವೀರರ ಕಾಲವನ್ನ ಇದು. ಸಮಾಜದ ಗುರುವಿಗೆ ನಿಂದನೆ ಮಾತನಾಡಿ ಸಚಿವನೆಂದು ಸೊಕ್ಕಿನಿಂದ ಬೀಗುತ್ತಿರುವ ಆ ಬಂಡ ಮಂತ್ರಿಯನ್ನು ಕ್ಷಮೆಗೆ ಅವರಿಗೆ ಹೋರಾಟ ಮಾಡಿದ ವೀರ ಶೂರರ ವಂಶವನ್ನ ನಮ್ಮದು. ಅಣ್ಣ, ಬೇಡಣ್ಣ, ರಾಜಕೀಯ ವ್ಯಕ್ತಿಗಳ ವಿಚಾರ ನಮಗೇಕೆ ಬೇಕು? ನೀನೇನಾದರೂ ಅವರನ್ನು ಎದುರು ಹಾಕಿಕೊಂಡರೆ ನಮ್ಮ ಮನೆತನದ ಮೇಲೆ ಹಗೆತನದ ಹೊಗೆ ನಾಡಿಸಿ ಹೊರ ನಿಂತ ಆಟಾಡುವನ್ನ ನಾವು ದುಷ್ಟ ಎಮ್ಮೆಲೆ. ಹೌದು ಮಳಿಂಗ. ಹರೀಶ್, ನೀನೊಬ್ಬ ವಿದ್ಯಾವಂತನಾಗಿ ಇಂಥ ಹೇಳಿತನ ಮಾತನಾಡ್ತೀಯ? ಅವನ ಕೈಯಲ್ಲಿ ಅಧಿಕಾರವಿದೆ ಎಂದು ನಮ್ಮ ಮನೆತನದ ಮೇಲೆ ಬೇಕಾದ ಹಗೆತನ ಸಾಧಿಸಲಿ. ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕುವ ಆ ಎಮ್ಮೆಲೆ ನೀಲಕಂಠ ಅಷ್ಟೇ ಅಲ್ಲ, ಅವರಪ್ಪ ಮುಖ್ಯಮಂತ್ರಿ ಬಂದರು ಅವರ ವಿರುದ್ಧ ಹೋರಾಟ ಮಾಡೇ ಮಾಡುತ್ತೇನೆ. ಯಾಕೆಂದರೆ ಇದು ಇದು ಕ್ರಾಂತಿವೀರರ ವಂಶ. ನೋಡು ಮೈದನ, ತಲೆ ಗಟ್ಟಿಯಾಗಿದೆ ಎಂದು ಬಂಡೆಗೆ ಜಜ್ಜಿಕೊಳ್ಳಬಾರದು. ಯಾಕೆಂದ್ರೆ ಆ MLA ಮಾಡಿರುವ ಕೆಲಸವನ್ನು ಈ ಊರಿನಲ್ಲಿರುವ ಜನರಿಗೆ ತಿಳಿಸು. ಯಾಕೆಂದ್ರೆ ಎಲ್ಲರೂ ಕೂಡಿ ನೀವು ಹೋರಾಟ ಮಾಡಿದ್ರೆ ಸ್ಕೂಲಿಗಾಗಿ ಬಂದ ಅನುದಾನ ಸ್ಕೂಲಿಗೆ ಸೇರಬಹುದು. ಹೌದು ಮಳಿಂಗ, ಹಿಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಒಡನೆ ಯುದ್ಧದ ಸಮರ ಸಾಧಿಸಬೇಕಾದರೆ 10 ಹಳ್ಳಿಯ ಜನರ ಬೆಂಬಲ ಪಡೆದುಕೊಂಡು ಆ ಕೆಂಪು ಮಧ್ಯ ಪರಂಗರಿಗೆ ತೊಡೆ ತಟ್ಟಿ ನಿಂತು ನೀನು ಕೂಡ ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಆ ದುಷ್ಟನ ವಿರುದ್ಧ ಹೋರಾಟ ಮಾಡಬೇಕೆಂದರೆ ನಿನ್ನ ಹೋರಾಟಕ್ಕಾದರೂ ಜಯವಾದರು. ಅಣ್ಣ, ಎಂತ ಕ್ರಾಂತಿವೀರನ ಹೆಸರನ್ನು ಜ್ಞಾಪಿಸಿ ಕ್ರಾಂತಿ ಕಿಚ್ಚನ್ ಹಚ್ಚಿದೇನೋ ಈ ನಿನ್ನ ತಮ್ಮ ಮಾಳಿಂಗನ ದೇಹದಲ್ಲಿ. ಕಂಡ ತಿನಿಸಿ ಹೆಂಡ ಕುಡಿಸಿ ಹಣದಾಸೆಯನ್ನು ತೋರಿಸಿ ಆರಿಸಿ ಬಂದು ರಾಜ್ಯವನ್ನಾಳುತ್ತಿರುವ ಇಂದಿನ ನಾಯಕರು ಬಂಡ ಬ್ರಿಟಿಷರು ಇದ್ದ ಹಾಗೆ. ಅಂತ ಬಂಡ ಬ್ರಿಟಿಷರಿಗೆ ತೊಡೆ ತಟ್ಟಿ ಜೊತೆ ಮೇಲೆ ಕಾಲಿಟ್ಟು ನಿಲ್ಲುವ ಈ ನಿನ್ನ ತಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿದ್ದಾಗೆ. ಅಣ್ಣ, ನಿಮ್ಮ ಶೌರ್ಯದ ಮಾತುಗಳನ್ನು ಕೇಳಿ ಹಿಂದಿನ ಹೋರಾಟಗಾರನೊಬ್ಬ ಮರಳಿ ಹುಟ್ಟಿ ಬಂದ ನೆನಪು ಅನಿಸುತ್ತದೆ ನನಗೆ. ಅಣ್ಣ, ಅತ್ತಿಗೆ, ನನಗಿನ್ನು ಹೊತ್ತಾಗುತ್ತದೆ, ನಾನಿನ್ನು ಬರಲೇ. ನಿಲ್ಲು ಹರೀಶ. ಅಣ್ಣ ತಮ್ಮಂದ್ರು ಎಲ್ಲರೂ ಸೇರಿ ಊಟ ಮಾಡಿ ಆನಂತರ ಹೋಗುವಿರಂತೆ. ನಿಂತಿಕೋ ಶ್ರೀದೇವಿ, ಊಟ ಮಾಡೋಕ್ಕಿಂತ ಆಲೋಚನೆಯಂತೆ ಒಂದಾದ ಈ ನಮ್ಮ ಸಂಸಾರದಲ್ಲಿ ಒಂದು ಇಂಪಾದ ಗೀತೆಯನ್ನು ಆಡಬಾರದೆ. ಅದೇ ಸಂತೋಷದಲ್ಲಿ ಊಟ ಮಾಡುವೆ. ಆಹಾ, ಈ ಸಮಯದಲ್ಲಿ ನಿಮಗೆ ಹಾಡುವ ಆಸೆ ಆಯ್ತಾ? ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಒಂದಾದವೋ.
ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಕಷ್ಟ ಸುಖವೋ ಸೋಲು ಗೆಲುವೋ ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಒಂದಾದವೋ ಚದುರಂಗವು ಅದರಲ್ಲಿ ನಾವೆಲ್ಲ ನಿಪಮಾತ್ರವು ಎದುರಲ್ಲಿ ಪ್ರೀತಿ ಅನುರಾಗ ಹೊಸವನು ಕತ್ತಿ ಹೊರಟಾಗ ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ತಲೆಯು ಹಾಕಿ ಕೂಡ ಒಂದು ಮಾಡಿವೆ ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು ಬಾರೋ ಬಾರೋ ದುಡಿಂದ ಎದ್ದು ಬಾರೋ 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 ಧೂಳಿಂದ ಎದ್ದು ಬಾರೋ ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದೊಳರು ಯಾರು ಪ್ರೀತಿಲಿ ಒತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ನನ್ನ ಒಳಗಿದ್ದಾನೆ ನನ್ನ ಕದ್ದೊಳರು ಅವಳರ ಹುಡುಗಿ ನನ್ನನ್ನೇ ಹುಡುಗಿ ಪ್ರೀತಿಸುತ್ತೀನಿ ಅಂತ ಕಾಡುತ್ತಾಳೆ ಹತ್ತಿರ ಬರದೆ ದೂರನೂ ಇರದೆ ಹುಡುಗಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಪ್ರೀತಿಲಿ ಒತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದ ಗೆದ್ದು ಹೋದೊಡರು ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯರ್ಥನ ಧರ್ಮಸ್ಯ ತದಾತ್ಮನಂ ಸೃಜತ್ಹಂ ಪರಿತ್ರಾಣಾಯ ಸಾಧನಂ ಪರಾಕ್ರಮೇವ ಸಾಧನಂ ಧರ್ಮ ಸಂಭವಯಾಮಿ ಯುಗೆ ಯುಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಧರ್ಮವನ್ನು ಬೆಳೆಸಬೇಕೆಂದು. ಪೊಲೀಸ್ ಸಿಬ್ಬಂದಿ
ಸ್ಟೇಜ್ನ ಬರ್ಬೇಕಿಲ್ಲ ಬಹಳ ದಾಂಧಿ ಮಾಡ್ಯಾರ ಉದ್ಧಾರ ಮಾಡಿ ದುಷ್ಟ ಜನರನ್ನು ಸಂಹಾರ ಮಾಡಬೇಕೆಂದು ಹೇಳುತ್ತಾನೆ. ಬಟ್ ವಿಷಕಂಠ ಸಜ್ಜನರನ್ನು ಸರ್ವನಾಶ ಮಾಡಿ ದುಷ್ಟ ಜನರನ್ನು ಉದ್ಧಾರ ಮಾಡಿ ವಿಷಕಂಠ विषकंठ है I am criminal man. ನನ್ನ ತಂದೆ ತಾಯಿಗಳು ನನ್ನ ಗುಣಾದಿಗಳನ್ನು ನಡೆದುಕೊಂಡೆ ಎತ್ತಿರಬೇಕು ನನಗೆ ವಿಷಕಂಠನೆಂಬ ನಾಮವನ್ನು. ಟೀಚರ್ 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 ನನ್ನ ಸೇಡಿನ ನಂಜನ್ನು ನಿನ್ನ ಮೇಲೆ ಹರಿಸಬೇಕೆಂದು ಸ್ಕೂಲಿಗೆ ಹೋದರೆ ಅದಕ್ಕೆ ಅಡ್ಡಾಯಿಸಿ ಬಂದ್ರಲ್ಲ ನಿಮ್ಮ ಸ್ಕೂಲ್ ಮಾಸ್ಟರ್. ಅವರ ಶಿಲ್ಪಿ ಜಕಣಾಚಾರಿ ಕೆತ್ತಿದ ಬೇಲೂರು ಶಿಲೆ ಬಾಲಿಗೆಗಿಂತ ಸುಂದರವಾಗಿದೆ ಆ ನಿನ್ನ ರೂಪ. ಸಂಪಿಗೆಯಂತ ಮೂಗು, ಕಮಲದಂತ ಕಣ್ಣು, ನೆಟ್ಟಾಗ ತಗ್ಗು ಬೀಳುವ ಆ ನಿನ್ನ ಕೆನ್ನೆ, ಗುಲಾಬಿ ಅಂತಿರುವ ನಿನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ನಿನ್ನ ಮೈಯಳಕ್ಕೆ ಮಾಡಿ ನನ್ನ ಕೈಲಾಸಕ್ಕೆ ಕಳಿಸಿದ್ರೆ ವಿಷಕಂಠನೇ ಅಲ್ಲ. ರಾವಣ
ನನ್ನ ಮಗ ಬೈಕನ್ನು ಆಟೋದವರಿಗೆ ಹಚ್ಚಿ ಅದರ ಮೇಲೆ ಕೂತು ಸಿಗರೇಟ್ ಸೇದುತ್ತೇನೆ. ರಸ್ತೆ ನೀವು ರಪ್ಪಂದಂತ ತಿಳಿದುಕೊಂಡಿರುವನ ಹಲೋ ಮಿಸ್ಟರ್, ಗಾಡಿ ದಾರಿ ಬಿಟ್ಟು ಹಚ್ಚು. ನೀನು ನಾನು ಸಿಗರೇಟ್ ಸೇರುತ್ತಿರುವುದು ಕಣ್ಣಿಗೆ ಕಾಣುವುದಿಲ್ಲವೇ? ಸಿಗರೇಟ್ ಸೇದುವುದಕ್ಕೆ ರಸ್ತೆ ಅಕ್ಕಪಕ್ಕ ಸಾಕಷ್ಟು ಜಾಗವಿದೆ. ಒಳ್ಳೆಲ್ಲಿದ್ದು ಸಿಗರೇಟ್ ಸೇದು. ಈಗ ಸೈಲೆಂಟ್ ಆಗಿ ಗಾಡಿ ತೆಗಿ. ಒಳ್ಳೆಯ ಮಾತಿನಿಂದ ತಾಲೂಕಿನ MLA ತಮ್ಮ ವಿಷಕಂಠ. ನಾನು ಯಾವ ದಾರಿಗೆ ಹೋದರೂ ಸಹ ಒಂದು ಹುಳ ಸಹಿತ ಸುಳಿದಾಡುವುದಿಲ್ಲ. ನಿನ್ನ ನಾನಿನ ಗೋಡಿಯನ್ನು ರಸ್ತೆಯಿಂದ ಹೊತ್ತು ಬಿಸಾಕುತ್ತಾನೆ. ಏನೆಂದರೆ ಕತ್ತೆ, ನನ್ನ ಗಾಡಿಯನ್ನು ಎತ್ತಿ ಆಚೆ ಬಿಸಾಕುತ್ತೀಯ. ನಾನು ಯಾರು ಗೊತ್ತಾ? ಈ ತಾಲೂಕಿನ MLA ತಮ್ಮ ವಿಷಕಂಠ. ನಾನು ಯಾವ ದಾರಿಯಲ್ಲಿ ಹೋದರೂ ಸಹ ನನ್ನ ದಾರಿಗೆ ಒಂದು ಹುಳ ಸಹಿತ ಸುಳಿದಾಡುವುದಿಲ್ಲ ಮಗ. ಹುಳ ಸಹಿತ ಸೊಕ್ಕಿನ ಕೊನೆ. ನೀನು MLA ತಮ್ಮನಾದರೇನು, MP ತಮ್ಮನಾದರೇನು? ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ಮಗನೇ, ಮುಂಬೈ ಮಂತ್ರಿ ಆದ್ರೂ ಸರಿ ಅಟ್ಟಾಡಿಸಿಕೊಂಡು ಹೊಡಿತಾರೆ ನಮ್ಮೂರಿನ ಜನ. ಮರ್ಯಾದೆಯಿಂದ ಬಡ ಬಿಕಾರಿ ನನ್ನ ಮಗನೇ, ಲಕ್ಷಾನು ಗಂಟಲೆ ಜನರ ಮನಸ್ಸನ್ನು ಗೆದ್ದ ಈ MLA ತಮ್ಮ ವಿಷಕಂಠನಿಗೆ ಮರ್ಯಾದೆ ಬಗ್ಗೆ ಮಾತನಾಡುತ್ತೀಯ? ಸೊಟ್ಟಾಕಿ ಬೆಟ್ಟನ ಮಗನೇ. ಗಂಡ ಸ್ಥಳ ಇಲ್ಲದ ಚಂಡರಂತೆ ಆಗ್ಲರ ಆಯುಧವನ್ನು ಹಿಡಿದು ಈ ಕಚ್ಚದ ವೀರ ಸುಟ್ಟಾಕುತ್ತಲೆಂದು ಸೊಕ್ಕರಿ ಮಾತನಾಡ ಮಗನೇ. ಎಲ್ಲಿದೆ ನೋಡು ಕನ್ನಡದ ಕ್ರಾಂತಿ ವೀರನ ಆಯುಧ. ಏನು ನನಗೆ ಒಂದೇ ಒಂದು ಗುಂಡು ಹೊಡೆದು ಹೋದರು. ಗಲ್ಲಿ ಒಳಗೆ ಹೋಗಿ ತೋಡಿಸಿಕೊಂಡು ಬಂದು ನಿನ್ನ ದೇಹವನ್ನು ಚಿಂದಿ ಚಿತ್ರಣ ಮಾಡಿ ನಿನ್ನ ಕೆಟ್ಟ ರಕ್ತ ನೀ ಭೂಮಿಗೆ ಚೆಲ್ಲದಿದ್ದರೆ ನನ್ನ ಹೆಸರು ಕೆಚ್ಚದೆ ವೀರೋ, ಕ್ರಾಂತಿ ವೀರನೇ ಅಲ್ಲ. ಕ್ರಾಂತಿ ವೀರ ಬಚ್ಚಾರನ ಮಗನೇ, ನಿನ್ನ ಕ್ರಾಂತಿ ವೀರರು ಆಂಗ್ಲರ ಆರ್ಭಟಕ್ಕೆ ಸಿಕ್ಕು ಕಲ್ಲಿಗೆರಿದು ಗೊತ್ತಿಲ್ಲವೇನಲ್ಲ ನಿನಗೆ? ಮತ್ತು ಮಗನ ಬಾಯಿ ಕನ್ನಡದ ಕ್ರಾಂತಿಯ ಹೆಸರು ಕೇಳಿದರೆ ಹುಚ್ಚು ವೈದ್ಯರು ಬಂದ ಬ್ರಿಟಿಷರು. ನಿಮ್ಮಂತ ಸಿಕ್ಕಂಡು ನನ್ನ ಮಕ್ಕಳ ಸಿಕ್ಕಂತೆ ಹಣ ಹೊಡೆದು ಮೋಸಕ್ಕೆ ಸಿಲುಕಿಸಿ ಕಲ್ಲಿಗೆ ಎರಿಸಿದ್ರು ನನ್ನ ವೀರ ಕೇಸರಿಯ. ವೀರ ಕೇಸರಿಯ ಮರೆ ಆ ನಿನ್ನ ವೀರ ಕೇಸರಿಯನ್ನು ಹಿಡಿದು ತಂದ ನನ್ನ ಸೇಡಿನ ಪ್ರತಿಕಾರವನ್ನು ನಿನ್ನ ಮೇಲೆ ಚೆಲ್ಲೆ. ನನ್ನ ಸೇಡಿನ ಪ್ರತಿಕಾರವನ್ನು ನಿನ್ನ ಮೇಲೆ ಚೆಲ್ಲೆ. ನನ್ನ ಸೇಡನ್ನು ತೀರಿಸಿಕೊಳ್ಳಲಿಲ್ಲ ನನ್ನ ಹೆಸರು ವಿಷಕಂಠನೇ ಅಲ್ಲ.
ಬರುತ್ತೇನೆ ಮಗನೇ. ಮೈಂಡ್ ನೀನು ಎದುರು ಹಾಕಿಕೊಂಡಿದ್ದ ವಿಷ ತುಂಬಿದ ಕಾಳಿಂಗ ಸರ್ಪವನ್ನು ಅದು ನಿನ್ನನ್ನು ಕಚ್ಚದೆ ಬಿಡಲಾರದು ಮಗನೇ, ಕಚ್ಚದೆ ಬಿಡಲಾರದು. ರಸ್ತೆ ಮೇಲೆ ಗಾಡಿ ತರ್ಕೊಂಡು ನಿಂತವನು ನೋಡಿ ಜನರು ಚಿಲ್ಲಾಪೆಲ್ಲಿ ಚಿಲ್ಲಿಯಾಗೋರು. ಓಡಲೇ 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 ಸಾಗು ಮಚ್ಚು ಹಿಡಿಯಂಗಿಲ್ಲ, ಹೋಗಿ ಬಂದ ನಿಲ್ಲಂಗಿಲ್ಲ. ಓಡಲೇ 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 ಹೋಗಲೇ ಹೋಗು. ನೀನು ವಿಷ ತುಂಬಿದ ಕಾಳಿಂಗ ಸರ್ಪವಾದರೆ ನಿಮ್ಮಂತ ವಿಷದ ಸರ್ಪನು ಹಲ್ಲು ಕಿತ್ತಿ ಆಕಾಶದ ಎತ್ತರ ಒಯ್ದು ಭೂಮಿಗೆ ಬಿಡುವ ಈ ಗರುಡ ಕ್ರಾಂತಿ ವೀರ. ಹೇ ಯೋಧ ನಿನಗೆ ನೀನೇ ಆಯುಧ. ಹೇ ಯೋಧ ನಿನಗೆ ನೀನೇ ಆಯುಧ. ಅಡಿ ಬಡಿದ್ರಿ ಅಪ್ಪ, ಅಡಿ ಬಡ್ದು ಈಗಿನ ಕಾಲದಾಗ ಹೆಣ್ಣು ಮಕ್ಕಳನ್ನ ಒಟ್ಟ ಅಡಿಯಕ್ಕೆ ಹೋಗ್ಬೇಡ್ರಿ ಅಪ್ಪ. ಯಾಕಂದ್ರೆ ನನಗೊಂದು